ಹಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿ ಅನ್ನಗೌಡ ಯೂಟ್ಯೂಬ್ ಚಾನಲ್. ಸೊ ನಾನಂತೂ ತುಂಬ ಅಂದರೆ ತುಂಬ ರೇರಾಗಿ ವ್ಲಾಗ್ಸ್ ಮಾಡ್ತಿದ್ದೀನಿ ಈಗ. ಸೊ ಈ ವ್ಲಾಗ್ ಏನಂತ ಅಂದರೆ, ಇದು ಒಂದು ಸ್ವಲ್ಪ ಊರ ಹಬ್ಬ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಮೀನ್ಸ್ 15 ಇಯರ್ಸ್ ಆಗಿತ್ತು ನಾವು ಹಬ್ಬ ಮಾಡಿ. ಆ ಹಬ್ಬನ ನಾವಿವಾಗ ಈ ವರ್ಷ ಮಾಡ್ತಿದ್ದಾರೆ. ಸೊ ಅದಕ್ಕೆ 15 ವರ್ಷ ಆಗಿತ್ತಲ್ವ, ನಾನು ಚಿಕ್ಕವಳಿದ್ದಂಗೆ ಮಾಡಿದ್ದು ಅದು ಹಬ್ಬ. ಅದರಿಂದ ಈಗ ಒಂದು ಸ್ವಲ್ಪ ಚೂರು ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ಈಗ ಊರಿಗೆಲ್ಲ ಕಾರ್ಡ್ ಕೊಡೋಕ್ಕೆ ಅಂತ ಹೋಗಬೇಕು. ಅದಕ್ಕೆ ನಮ್ಮ ಮಮ್ಮಿಯಲ್ಲಿ ರೆಡಿ ಆಗಿಬಿಟ್ಟು ಕೂತಿದ್ದಾರೆ. ಅದೇ ತುಪ್ಪನ ನಾವು ಊರಿಗೆ ಕೊಡೋಕ್ಕೆ ಅಂತ ಹೋಗ್ತಿದ್ವಿ. ಸೊ ಈ ವ್ಲಾಗ್ಸ್ ಎಲ್ಲ ಲಾಂಗ್ ಆಗಂತೂ ಇರಲ್ಲ, ತುಂಬ ಶಾರ್ಟ್ ಆಗಿರುತ್ತೆ. ಅದರಷ್ಟೊತ್ತಿಗೆ ಪಾಪ ನಮ್ಮ ಮಮ್ಮಿ ಮನೇಲೆಲ್ಲ ಫುಲ್ಲು ಕೆಲಸ ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡೋದು ಹಾಗೆದ್ದು ರೆಡಿಯಾಗಿ ಕಾರ್ಡ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಂತೇನಿಲ್ಲ. ಸೊ ನಾವು ಮೂರು ಹಬ್ಬ ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರಿ. ಹಂಗೆ ಗಾಡಿ ಅಂತೂ ಫುಲ್ಲು ಬಿಸಿಲಲ್ಲಿ ಒಣಗ್ತಾ ಐತೆ. ನನಗಂತೂ ಬಟ್ ಏನೋ ಒಂಥರ ಖುಷಿ ಫೀಲ್ ಯಾಕೆ ಅಂತ ಅಂದರೆ, ಐ ಥಿಂಕ್ ನನಗೀಗ 22 ಇಯರ್ಸ್ ಅಂತ ಅಂದರೆ 15 ಇಯರ್ಸ್ ಬ್ಯಾಕ್. ಒಂದು ಸೆಕೆಂಡರಿ ಚೆಕ್ ಮಾಡ್ತೀನಿ ಎಷ್ಟು ವರ್ಷ ಅಂತೇಳಿ. 22 ಇಯರ್ಸ್, ನನಗೆ 22 ಇಯರ್ಸು ಏಜ್ ಇರುವಾಗ ಈ ಹಬ್ಬ ಮಾಡಿರೋದು. ನಂಗೆ ಏನೋ ಗೊತ್ತಿರಲ್ಲ ಮೀನ್ಸ್ ಗೊತ್ತಿರುತ್ತೆ, ಬಟ್ ಹಾಗೆ ರೆಡಿ ಆಗಬೇಕು ಅದು ಇದು ಅಂತ ಅನ್ನೋದು ನನಗೇನಂದರೆ ಏನೂ ಇರಲಿಲ್ಲ ಅವಾಗ. ಎಲ್ಲ ಇವ್ರು ಹೆಂಗೆ ರೆಡಿ ಮಾಡ್ತಾರೆ ಹಂಗೆ. ಬಟ್ ಈಗ ಈ ಸರಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಅಂತಂದರೆ ಸಂಜೋಣ ಪಾಪು ಇಬ್ಬರು ಆ್ಯಡ್ ಆಗಿದ್ದಾರೆ. ಇನ್ನು ನಾವು 4 ಜನ ಹಂಗೆ ಇದ್ದೀವಿ. ಸಂಜೋಣ ಮತ್ತು ಪಾಪು ಇಬ್ಬರು ಆ್ಯಡ್ ಆಗಿದ್ದಾರೆ. ಸಂಜೋಣ ನನ್ನ ಭಾವ. ಸೊ ಗೊತ್ತಿಲ್ಲ ಅಂದರೆ ಈಗ ಒಂಥರ ಖುಷಿ. ನಾವೀಗ ಮೈಸೂರಲ್ಲಿ ಸೆಟಲ್ ಆಗಿರೋದ್ರಿಂದ ನಾವು ಊರಿಗೆ ಹೋಗಿ ಅಲ್ಲಿ ಕ್ಲೀನ್ ಮಾಡಿ ಪ್ರತಿಯೊಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಆ ಕೆಲಸದ ಬ್ಯುಸಿಲಂತೂ ಯಾವ ವ್ಲಾಗು ಮಾಡೋಕ್ಕಾಗಲಿಲ್ಲ, ಏನು ನಾವು ಅಲ್ಲಿಗೆ ಹೋಗಿ ಪ್ರತಿಯೊಂದು ಸಾಮಾನು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಮಾಡಿ. ಈಗ ಆಲ್ರೆಡಿ ಲಾಸ್ಟ್ ಸಂಡೇ ಎಲ್ಲ ಸಂಜೋಣ ಅಮ್ಮ ಅವರೆಲ್ಲ ಹೋಗಿ, ನಾನು ಅವ್ರು ಸ್ಯಾಟರ್ಡೇನೇ ಹೋಗಿದ್ರು, ನಾನು ಲಾಸ್ಟ್ ಸಂಡೇ ಹೋಗಿದ್ದೆ. ಸೊ ಅಲ್ಲೆಲ್ಲ ಹೋಗಿ ಪೇಂಟ್ ಎಲ್ಲ ಮಾಡಾಗಿದೆ. ಇನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ಮನೆಗೆ ಅಲ್ಲೇ ಐಟಮ್ಸು. ಮತ್ತು ಈಗ ನಾವು ಹೋಗ್ತು ಅಂತಂದರೆ ಮತ್ತೆ ಬರೋದು ಎಷ್ಟು ದಿನ ಆಗುತ್ತೆ ಅಂತ, ಬರೋದು ಮೀನ್ಸ್ ಹಬ್ಬ ಮುಗಿಸ್ಕೊಂಡು ಬರ್ತೀವಿ. ಹಬ್ಬ ಮುಗಿದ ತಕ್ಷಣ ಬರೋಕ್ಕಾಗಲ್ಲಲ್ವ. ಸೊ ಅಲ್ಲಿವರೆಗೂ ನಾವು ಅಲ್ಲಿರೋಕ್ಕೆ ಬಟ್ಟೆ ಗಿಟ್ಟೆ ಪ್ರತಿಯೊಂದೂ ಇಲ್ಲಿಂದನೇ ತೊಗೊಂಡೋಗ್ಬೇಕು. ಗೊತ್ತಿಲ್ಲ, ಅದು ಬೇರೆ ಈ ಬಿಸಿಲಲ್ಲಿ ಈ ಹಬ್ಬ ಬಂದು ನಮ್ಮ ಇಷ್ಟ ಬಂದಂಗೆ ರೆಡಿ ಆಗ್ತೀವೋ ಆಗಲ್ವೋ ಅದೂ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ಐ ಹೋಪ್ ಹಬ್ಬ ಚೆನ್ನಾಗಿರುತ್ತೆ ಅಂತೇಳಿ. ಯಾಕಂತಂದರೆ ಎಲ್ಲ ಊರಲ್ಲೂ ಫುಲ್ ರಿಲೇಷನ್ಸ್ ಬಂದಿರ್ತಾರೆ ಎಲ್ಲರಿಗೂ. ಹಾಗೆ ಇನ್ನೊಂದೇನಂತ ಅಂದರೆ ನಮ್ಮದು ಚಿಕ್ಕೂರು ಅಂತಾರಲ್ಲ, ಒಂದು ಸ್ವಲ್ಪ ನಮ್ಮೂರು ದೊಡ್ಡೂರೇನೆ ನಮ್ಮದು. ಇದು 15 ಇಯರ್ಸ್ ಆಗಿರೋದ್ರಿಂದ ಹಾಗೆ. ಸೊ ಅಲ್ಲಿ ಇಲ್ಲದೆ ಇರೋದ್ರಿಂದ ಅಂಥ ಅಪ್ಡೇಟ್ಸ್ ನಮಗೇನು ಇನ್ನೂ ಸಿಕ್ಕಿಲ್ಲ. ಸೊ ಒಂದು ಬ್ಲಾಕ್ ಮಾಡಿದಾರಂತೆ, ಹಾಗೆ 4 ವೀಲರ್ಸ್ಗೆ ಅಲೋ ಇಲ್ವಂತೆ, ಬಸ್ ಎಲ್ಲ ನಮ್ಮ ರೂಟಲ್ಲಿ ಹೋಗೋಂಗಿಲ್ಲ ಅಂತ ಏನೋ ಜನಗಳು ಮಾತಾಡಿ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಬರೆಸ್ತಿದ್ದಾರೆ. ನೋಡಬೇಕು ಅದು ಹೆಂಗಿರುತ್ತೆ ಅಂತೇಳಿ. ಒಂದು ಕಡೆ ಅದು ಖುಷಿ ಆಯಿತು ಅಂತ ಅಂದರೆ, ಇನ್ನೊಂದು ಕಡೆ ಬರೋರೆಲ್ಲ ಹಿಂಗೆ ಬರ್ತಾರೆ, ಬಸ್ ಇರಲ್ಲ ಮೀನ್ಸ್ ಬಸ್ಸು ಏನೂ ಮಾಡ್ತಿಲ್ಲ ಅಂತ ಅನ್ಕೋತೀನಿ ಜಾಸ್ತಿ. ನಮ್ಮದು ಕಾರ್ಡು ಈ ಥರ ಪ್ರಿಂಟ್ ಮಾಡಿಸಿ ಈಗ ಬಂದು ಮೀಸಲು ನೀರು ಅಂತ ತರ್ತೀವಲ್ಲ, ಅದೊಂದು ಗ್ರ್ಯಾಂಡ್ ಫಂಕ್ಷನ್ ಇದೆ. ಅದು ಬಿಟ್ಟರೆ 4 ಗಂಟೆಗೆ ಬಂಡಿ ಉತ್ಸವ, ಮೀಸಲು ನೀರು ಎಷ್ಟು ಗಂಟೆ, ಮಧ್ಯಾಹ್ನ 1 ಗಂಟೆಗೆ ಮೀಸಲು ನೀರು ತರೋದು, ಮತ್ತು 4 ಗಂಟೆಗೆ ಬಂಡಿ ಉತ್ಸವ. ಸೊ 10ಗೆ ಅದೆರಡನ್ನ ಇಟ್ಕೊಂಡಿದ್ದಾರೆ, ಮೀಸಲು ನೀರು ಮತ್ತು ಬಂಡಿ ಉತ್ಸವನ. ಹಾಗೆ 11ಗೆ ಬಂದು ಮಾರ್ನಿಂಗ್ 5 o'clockಗೆ ಕೊಂಡೋತ್ಸವ. ಅದು ಕೊಂಡೋತ್ಸವ ಮುಗೀತು ಅಂತ ಅಂದಮೇಲೆ ಆರತಿ ಇರುತ್ತೆ. ಆರತಿ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ, ಅಂದರೆ ಯೂಶ್ವಲಾಗಿ ಕೊಂಡೋತ್ಸವ ಆದಮೇಲೆ ಅದು ನೆಕ್ಸ್ಟ್ ಅದೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಕೊಂಡೋತ್ಸವ ಆದಮೇಲೆ ಮಾಮೂಲಿ 1 ಗಂಟೆಗೆ ಎಲ್ಲರಿಗೂ ಊಟಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ ನಾನ್ ವೆಜ್ ಬ್ಯಾಟಿಂಗು. ಸೊ ಇದು ಹೆಂಗೆ ಅಂತಂದರೆ, ಮುಂಚೆ ಹಬ್ಬ ಮಾಡಬೇಕಿತ್ತು, ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಬಟ್ ಬಿಸಿಲು ಸಪೋರ್ಟ್ ಮಾಡಿದ್ರೆ ಸಾಕು. ಅದು 2 ದಿನ ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು ಅಂತಲೇ ಫುಲ್ ಅದು ಚಂದ ಇರುತ್ತೆ ಒಂಥರ. ಏನೋ ಗೊತ್ತಿಲ್ಲ, ಎಕ್ಸ್ಪೆಕ್ಟೇಷನ್ ಅಂತ ನನಗೆ ತುಂಬ ಇದೆ. ನಾನು ಹೆಂಗೆ ರೆಡಿ ಆಗ್ತೀನಿ, ಏನು ಮಾಡ್ತೀನಿ, ಅರೆ ಬಿಸಿಲನ್ನಾರು ಕೈ ಕೊಡ್ತು ಅಂದರೆ ಹೋಯ್ತು ಅಂತ ಅರ್ಥ.
ಸೊ ಇಷ್ಟಿದೆ ಹಬ್ಬ. ಹಾಗೆ ನಮ್ದು ಇನ್ನೊಂದು ಏನಂತಂದರೆ ಮೈಸೂರಿಂದ ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಯಾಕಂತಂದರೆ ಇದು ಸ್ಯಾಟರ್ಡೆ ಸಂಡೇ ಬಿದ್ದಿದ್ರೆ ಹಬ್ಬ ತುಂಬ ಚೆನ್ನಾಗಿರ್ತಿತ್ತು. ಇದು ಬಂದು ಮಂಗಳವಾರ ಬುಧವಾರ ಬಿದ್ದುಬಿಟ್ಟಿರೋದ್ರಿಂದ ರಜಾ, ಕೆಲ್ಸಕ್ಕೆ ಹೋಗೋರಿಗೆ ರಜಾ ಒಂದು, ಮತ್ತು ಹಬ್ಬ ನನಗೊಂದು ಎಕ್ಸ್ಪೆಕ್ಟೇಷನ್ ಇದೆ, ಖುಷಿ ಇದೆ ಅಷ್ಟೇ. ನಾವೀಗ ಅಲ್ಲಿಂದ ಬಂತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ನಮ್ಮ ಅಮ್ಮನ ಕರ್ಕೊಂಡ್ಬಂದ್ಬಿಟ್ಟು ನಾಯಿ ಸುತ್ತಿಸ್ತೈತೆ. ಕುರಿಮರಿ ನೋಡಿ, ಆಡ್ಮರಿನೂ ಕುರಿಮರಿನ ಕುರಿಮರಿ. ನಮ್ಮ ಮನೆಗೆ ಒಂದು ಕುರಿಮರಿ ಕೊಡಿತಕ್ಕ, ಬ್ಲ್ಯಾಕ್ ಕಲರ್ದು. ಎಷ್ಟು ಕೊಂಬು ಕಟ್ಕೊಂಡು ನೈಸ್ಕ ತಿನ್ಕೊಬಿಡೋದು. ಎಲ್ಲೈತಮ್ಮ ಗಿಡ? ಕ್ಯಾರೆಟ್ ಗಿಡ. ಇವಾಗ ಕ್ಯಾರೆಟ್ ಗಿಡ ನೋಡಕ್ ಹೋಗ್ತಾ ಇದ್ದೀನಿ ನಾನು. ಬೆಳೆದೈತಮ್ಮ ಕ್ಯಾರೆಟು? ಕ್ಯಾರೆಟ್ ಬೀಟ್ರೂಟಮ್ಮ ಇದು? ಫೈನಲಿ ನಾನು ಕ್ಯಾರೆಟ್ ಗಿಡ ನೋಡಿದೆ ಒಂದು. ಕಿಲ್ಲ ಒಂದಾ? ಸೊ ಒಂದು ಕ್ಯಾರೆಟ್ ಗಿಡ ನೋಡಿದೆ, ಒಂದು ಬೀಟ್ರೂಟ್ ಕಿಲ್ಲಣ ಬಿಡಾಣಿ. ಬೀಟ್ರೂಟ್, ಕ್ಯಾರೆಟ್, ಬೀಟ್ರೂಟ್ ಇವೆಲ್ಲ ಇಲ್ಲೂ ಬೆಳಿತಾರಾ? ಇಲ್ಲಿ ನಾನು ಮಾಡೋ ನೀರು ಐತದೆ ಅನಿಸ್ತದಲ್ವಾ? ಇದನ್ನ ತಳ್ದ್ಬಿಟ್ಟು ಮಾರ್ತಾರಾ? ಯಾರು ಸುಸ್ತಿ ಆಗ್ಬಿಡ್ತು. ಈ ಥರ ಮನೆ ಕಟ್ಕೊಂಡ್ರೆ ಚೆನ್ನಾಗಿರ್ತದಲ್ವ? ಆದರೂ ಹಿಂದೆ ಗದ್ದೆ ಮುಂದೆ ಗದ್ದೆ ಮಾಡ್ಕೊಂಡವ್ರೆ ಅಲ್ವಾ ಇಲ್ಲೆಲ್ಲ. ಆದರೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮಮ್ಮಿ ಹೇಳೋಂಗೆ ಭಯ, ಯಾರಾದರೂ ಏನಾದ್ರು ಕಳ್ಳರು ಬಂದುಬಿಟ್ರೆ. ಸೊ ಹಸುಗೆ ಸೊಪ್ಪು ಕೊಡ್ಲಾ? ಕ್ಯಾರೆಟ್ ಬೇಕಲ್ಲ ನನಗೆ. ಕ್ಯಾರೆಟ್ ಕಲರ್ ಕಾಣಿಸ್ತಿಲ್ಲ ಫೋನ್ಗೆ. ತಿನ್ನಕ್ಕಿಲ್ಲ ಅಂತೆಲ್ಲ ಬೆಳಿಬೇಕಿತ್ತು. ಎಲೆ ಬೇಡ, ಎಲೆ ಬೇಡ. ಅಳ್ಸ್ಟೈನ್ ಬೇಕು, ಕಡಲೆಕಾಯಿ ಬೀಜ ಬೇಕು. ಕುರಿಮರಿ ಇಲ್ಲಂದಿದೆ, ಆಡು ಮರಿ ಇಲ್ಲಂದಿದೆ. ಯಾವುದು ಇದು? ಆಡು ಮರಿ, ಇದು ಕುರಿಮರಿ. ಇದು ಎಲೆ ತೋಟ. ಟೈಮ್ ಬಂದು ಆಲ್ಮೋಸ್ಟ್ 10 o'clock ಆಗಿದೆ. ನಾವೊಂದು ½ hour ಆಯಿತು ಮನೆಗೆ ಬಂದು. ಫುಲ್ ಎಲ್ಲ ಕಡೆ ಕಾರ್ಡ್ ಕೊಟ್ಟು ಬರೋಷ್ಟೊಳಗೆ ಫುಲ್ ಅಂತಂದರೆ ಫುಲ್ಲು ಟಯರ್ಡ್ ಆಗಿದೆ. ಬಿಸಿಲು ಬೇರೆ, ಸಿಕ್ಕಾಪಟ್ಟೆ ತಲೆ ನೋವ್ತಿದೆ. ಸೊ ಫೈನಲ್ಲಿ ಒಂದು ರೇಂಜ್ಗಲ್ಲ, ಒಂದು ಕಡೆ ಕೊಟ್ಟಾಯಿತು. ಸೊ ಅಲ್ಲೇ ಮಧ್ಯೆ ಪ್ಲೇಸ್ ಎಲ್ಲ ಒಂದು ಸ್ವಲ್ಪ ಜನ ಕೊಡೋದನ್ನ ಮಿಸ್ ಮಾಡಿದ್ವಿ. ಸೊ ಅದೆಲ್ಲ ಈಗ ರಿಕವರಿ ಮಾಡಬೇಕು. ನಾವು ಕಾರ್ಡ್ ಕೊಡೋದ್ರ ಜೊತೆ ಇಷ್ಟು ಐಟಮ್ಸು ಇದೆಲ್ಲ ತುಂಬ್ಕೊಂಡು ಬಂದಿದ್ದೀವಿ. ಈಗ ಇದೆಲ್ಲ ಅರೇಂಜ್ ಮಾಡಬೇಕು. ಸೊ ಆಲ್ರೆಡಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ. ಮತ್ತು ಇನ್ನೊಂದು ಸ್ವಲ್ಪ ಜನಕ್ಕೆ ನಾಳೆ ಅಪ್ಪ ಅಮ್ಮ ಅಕ್ಕ ಅವರೆಲ್ಲ ಹೋಗ್ತಾರೆ ಕಾರ್ಡ್ ಕೊಡೋಕ್ಕೆ. ಸೊ ನಾನು ಸಂಡೇ ಆಗಿದ್ದರಿಂದ ಅಷ್ಟೇ ನಾನು ಹೋಗೋಕ್ಕಾಗಿದ್ದು. ಸೊ ಇದು ನಮ್ಮೂರಲ್ಲಿ ಮಾಡ್ತಿರೋ ಹಬ್ಬದ ಒಂದು ಫಸ್ಟ್ ಪಾರ್ಟ್ ಆಗಿದೆ ಇದು ವ್ಲಾಗ್ ಬಂದು. ಸೊ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು.